ನಮಸ್ತೆ, ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. We welcome all our dear students, teachers and the respective coordinators to our Vidyashakti science session. My name is Ashwita Malnad and I'm your science tutor. As you have known, in the couple of classes that we have been handled previously, we had learnt a lot about science, scientist. We learned about scientist, science, and then we also had a bird's eye view of law of forces, isn't it? ಇದನ್ನು ಹೊರತುಪಡಿಸಿ ನಾವು ವಿಜ್ಞಾನದ ಜೊತೆಗೆ ಒಂದಿಷ್ಟು ಸ್ವಾರಸ್ಯಕರವಾದಂತಹ ವೈಜ್ಞಾನಿಕ ವಿಷಯಗಳನ್ನ ಕಲಿತಾ ಹೋದ್ವಿ. ಕೃಷಿ ಬಗ್ಗೆ ಕಲಿತಾ ಹೋದ್ವಿ. ಅಂಡ್ ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ ನಾನು ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದೆ ಅಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮೊಳಕೆ ಬರ್ಸೋದ್ ಹೇಗೆ, ರಾಗಿಯ ಮೊಳಕೆ ಬರ್ಸೋದ್ ಹೇಗೆ, ಹೌ ಟು ಮೇಕ್ ಅ ಸ್ಪ್ರಾಟ್ ಔಟ್ ಆಫ್ ದ ರಾಗಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂಡ್ ಆಫ್ಟರ್ ದಟ್ ಐ ಗೇವ್ ಯು ಅ ಟಾಸ್ಕ್ ಸೇಯಿಂಗ್ ದಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮ್ ಲ್ಯಾಂಡ್ ಅಂಡ್ ಆರ್ಕಿಡ್ ಆರ್ ಅ ಗಾರ್ಡನ್ ಅಲ್ವಾ? ತೋಟ ಮತ್ತು ಗದ್ದೆಯ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ದೆ. ಎಷ್ಟ್ ಜನಕ್ಕೆ ಈ ವ್ಯತ್ಯಾಸ ಗೊತ್ತು? ಕೆಲವೊಂದಿಷ್ಟು ಜನ ಮಕ್ಕಳು ರೈತಾಪಿ ವರ್ಗದಿಂದ ಬಂದಿರ್ತೀರಾ, ಅಂದ್ರೆ ನಿಮ್ಮ ಪೂರ್ವಜರು ಕೃಷಿಯಲ್ಲಿ ತೊಡ್ಕೊಂಡಿರ್ತಾರೆ. ದೇ ಆರ್ ಇನ್ ದ ಫ್ಯಾಮಿಲಿ ಆಫ್ ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಇಂದ ಬಂದಿರ್ತೀರಾ. ಸೊ ಯುಲ್ ಹ್ಯಾವ್ ಅ ವ್ಯೂ ಆಫ್ ಗದ್ದೆ, ತೋಟ, ಕೃಷಿ ಭೂಮಿ ಇವುಗಳ ಬಗ್ಗೆ ಒಂದು ಐಡಿಯಾ ಇರುತ್ತೆ ಅಲ್ವಾ? ಇಫ್ ಎನಿ ಆಫ್ ದ ಸ್ಟೂಡೆಂಟ್ ಇಸ್ ಸ್ಟಡಿಂಗ್ ಇನ್ grade 9, maybe you must be knowing in the previous class, that is in grade 8, you would have learned about crop production and management ಅಲ್ವಾ? ಕೃಷಿಯ ಉತ್ಪಾದನೆ ಮತ್ತು ಬೆಳೆಯ ಉತ್ಪಾದನೆ ಮತ್ತು ಒಂದು ಸಂರಕ್ಷಣೆಯ ಬಗ್ಗೆ ನೀವು ಪಾಠವನ್ನ ಕಲ್ತಿದ್ರಿ ಅಲ್ವಾ? ಎಲ್ಲ 9ನೇ ಕ್ಲಾಸ್ ಮಕ್ಕಳು ಕಲ್ತಿದ್ವಲ್ಲ. ಸೊ ನಿಮ್ಗೆ ಈ ಕೃಷಿ ಭೂಮಿ, ಫಾರ್ಮ್ ಲ್ಯಾಂಡ್ ಅಥವಾ ಗದ್ದೆ ಮತ್ತು ತೋಟಕ್ಕೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಹೌದಾ ಇಲ್ವಾ? ಡು ಯು ಆಲ್ ನೋ ದ ಡಿಫ್ರೆನ್ಸಸ್? Yes, we know, but we can't communicate to you. We can't tell you. So it's better you would explain it to us, isn't it? ನಾನು ಎಕ್ಸ್ಪ್ಲೈನ್ ಮಾಡ್ಲಾ? ಕಲ್ತ್ಕೊಂತೀರಾ? ಸೊ ಈ ಕ್ಲಾಸ್ ಆದ್ಮೇಲೆ ನಿಮ್ಗೆ ತುಂಬಾ ಸಂಕ್ಷಿಪ್ತವಾಗಿ, ತುಂಬಾ ಕ್ಲಿಯರ್ ಆಗಿ ಅಂಡ್ ತುಂಬಾ ಪ್ರೆಸೈಸ್ ಆಗಿ ನಿಮ್ಗೆ ತೋಟ ಹಾಗೂ ಗದ್ದೆ ನಡುವಿನ ವ್ಯತ್ಯಾಸ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೌದಾ? ಹೇಗಿದ್ದೀರಾ ಎಲ್ಲರೂ? ಆರಾಮ? ಹೇಗಿದೆ ನಿಮ್ಮ ಊರಲ್ಲಿ? ಮಳೆ ವಾತಾವರಣ ಇದೆಯಾ? ಇಲ್ಲ ಮ್ಯಾಮ್, ಮಳೆ ಬರುತ್ತೆ ಹೋಗುತ್ತೆ, ಚಳಿ ಆಗುತ್ತೆ, ಬಿಸಿಲು ಇರುತ್ತೆ. ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಗಡ್ಬಡ್ ತರ ಆಗ್ಬಿಟ್ಟಿದೆ ಅಲ್ವಾ ಬ್ಯಾಂಗ್ಳೂರ್ ವೆದರ್ ಈಗ? ಎನಿವೇಸ್, ಸೊ ಇವತ್ತಿನ ಕ್ಲಾಸ್ನಲ್ಲಿ ಲೆಟ್ ಅಸ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ the differences between the farmland and the orchid or a garden. Okay, let me share my screen to you and please give me a heads up whether if you can see my screen. Can you all see my screen? Yes. Now I'm going to use, with the help of word wall activity, I'm going to show you different flashcards which makes us easy and understand about farmland and the orchids. Clear? ವಾವ್, ನಾವೆಲ್ಲೋ ಒಂದು ಸುಂದರವಾಗಿರೋ ಜಾಗಕ್ಕೆ ಹೋಗ್ಬಿಟ್ಟಿದೀವಲ್ಲ? ಎಸ್. ಫಸ್ಟ್ ಇಲ್ಲಿ ವಾಟ್ ಇಸ್ ಅ ಆರ್ಕಿಡ್ ಆರ್ ಅ ಗಾರ್ಡನ್ ಅಂತ ಕೇಳ್ತಾ ಇದಾರೆ. ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಈಗ ಕಾಣಿಸ್ತಾ ಇದ್ಯಾ? ಅಗೇನ್ ಲೆಟ್ ಅಸ್ ಗೋ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್. ನನ್ ವಾಯ್ಸ್ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ, ಕೇಳಿಸ್ತಾ ಇದೆಯಲ್ಲ? ಸರಿ, ನಾನ್ ಕಾಣಿಸ್ತಾ ಇದ್ದೀನಿ, ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಆಮ್ ಐ ಆಡಿಬಲ್ ಟು ಆಲ್ ಆಫ್ ಯು? Yes, very good. So now let us understand what is an farmland. In this picture, you can see farmers with bullock carts. They are flowing in the farmland. ಅಲ್ವಾ? ರೈತರು ನೇಗಿಲ ಯೋಗಿಗಳು ಅಂತ ಕರಿತೀವಿ ನಾವು ರೈತರನ್ನ ಅಲ್ವಾ? ಯೋಗಿಗಳು ಅಂತ ಹೇಳಿದ್ರೆ ಗೊತ್ತಿರ್ಬೇಕು ಈ ಕನ್ನಡ ಪದಗಳು ನಿಮ್ಗೆ. ಯೋಗಿಗಳು, ಭೋಗಿಗಳು ಇವೆಲ್ಲ ಅಲ್ವಾ? ಯೋಗಿಗಳಂದ್ರೆ ತಪಸ್ಸನ್ನ ಮಾಡುವಂಥವ್ರು ಯೋಗಿಗಳು ಅಂತ. ನೇಗಿಲನ್ನೇ ಹಿಡಿದು ಎಲ್ಲಾರ್ಗೂ ಆಹಾರ ಸಿಗ್ಬೇಕು ಅನ್ನೋ ಕಾರಣಕ್ಕೆ ದುಡಿಮೆಯನ್ನ ಮಾಡೋರ್ನ ನಾವು ನೇಗಿಲ ಯೋಗಿಗಳು ಅಂತ ಕರಿತೀವಿ, ಅರ್ಥಾತ್ ರೈತರು ಅಂತ ಕರಿತೀವಿ. ಸೊ ಅವರು ಅವರ ಎತ್ತುಗಳ ಜೊತೆಗೆ ಉಳುಮೆಯನ್ನ ಮಾಡ್ತಾ ಇರೋದನ್ನ ನೋಡಬಹುದು. ದೇ ಆರ್ ಹಾರ್ವೆಸ್ಟಿಂಗ್ ದ ಲ್ಯಾಂಡ್. ಸೊ ಈ ಲ್ಯಾಂಡ್, ವಾಟ್ ಇಸ್ ದಿಸ್ ಲ್ಯಾಂಡ್ ಕಾಲ್ಡ್? ಫಾರ್ಮ್ ಲ್ಯಾಂಡ್ ಅಥವಾ ಕೃಷಿ ಭೂಮಿ. ಇದರ ಅರ್ಥ ಏನು? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಲ್ಯಾಂಡ್ used for growing crops and food grains,
ಬೆಳೆಗಳು ಮತ್ತು ಆಹಾರ ಧಾನ್ಯಗಳನ್ನ ಬೆಳೆಯಲು ಬಳಸುವಂತಹ ಭೂಮಿಯನ್ನ ನಾವು ಏನಂತ ಕರಿತೀವಿ? ಕೃಷಿ ಭೂಮಿ ಅಂತ ಕರಿತೀವಿ. ಕೃಷಿ ಭೂಮಿ ಅಂದ್ರೆ ಏನು? ಎಲ್ಲಾರು ನನ್ನೊಟ್ಟಿಗೆ ಜೋರಾಗಿ ಹೇಳಿ. ಬೆಳೆಗಳು ಮತ್ತು ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ಬಳಸುವಂತಹ ಭೂಮಿಯನ್ನ ಕೃಷಿ ಭೂಮಿ ಅಂತ ಕರಿತೀವಿ. ವಿ ಕಾಲ್ ಇಟ್ as farmland, the land which is used for growing crops and food grains. Okay, we understood this. Can I move forward with your permission? Yes. Madam, we understood the meaning of farmland. Can you give us some examples? ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀರಾ? ನಮ್ಗೆ ಈ ಕೃಷಿ ಭೂಮಿ ಅಂತ ಹೇಳಿದ್ರೆ ಏನು ಅಂತ ಅರ್ಥೈಸ್ಕೊಳ್ಲಿಕ್ಕೆ. ಏನ್ ಕಾಣ್ತಾ ಇದೆ ಇಲ್ಲಿ? ರಾಗಿ, ಅಕ್ಕಿ, ಮೆಂತೆ, ಉದ್ದಿನ ಬೇಳೆ. Right? We can see the finger millets, rice, urad dal, and fenugreek seeds. Those who don't understand the meaning, I request you, time and again, I'm telling you, students, whenever I tell something, I would tell it bilingually. I would tell in English as well as in Kannada. Kannada ಹಾಗೂ ಇಂಗ್ಲಿಷ್ ಎರಡೂ ಪದಗಳನ್ನ ನಾನು ಹೇಳ್ತೀನಿ. ಕನ್ನಡ ಬರ್ದೇ ಇರೋರು, when I told fenugreek seeds, which means ಮೆಂತೆ ಕಾಳುಗಳು, please make a note of it so that you will understand both the language. ಓಕೆ, ಕನ್ನಡದವ್ರಿಗೂ ಇದೇ ಅನ್ವಯ ಆಗುತ್ತೆ. ನಾನೀಗ ಉದ್ದಿನ ಬೇಳೆ ಇಂಗ್ಲಿಷ್ ನಲ್ಲಿ ಏನಂತೀವಿ? ಉರದ್ ದಾಲ್ ಅಂತ ಕರಿತೀವಿ. ರಾಗಿ ಕಾಳುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತೀವಿ? ಫಿಂಗರ್ ಮಿಲೆಟ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ನೀವು ಎರಡು ಪದಗಳನ್ನ ಬರ್ತ್ಕೊಳ್ಳೋದ್ರಿಂದ ನಿಮ್ಗೆ ಭಾಷೆಯ ಮೇಲಿನ ಹಿಡಿತ ಹಾಗೂ ಜ್ಞಾನ ಎರಡು ಹೆಚ್ಚಾಗ್ತಾ ಹೋಗುತ್ತೆ. Clear with this? Now, coming back to our example, ragi, wheat, paddy, pulses, ರಾಗಿ, ಗೋಧಿ, ಭತ್ತ, ಬೇಳೆ ಇವೆಲ್ಲವೂ ಕೂಡ ನಾವು ಕೃಷಿ ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಗಳು. These are the things that we grow in the farmland. Okay? These are the crops that we grow in the farmland. ನೋಡಿ, ಈ ರೀತಿಯಾಗಿರುತ್ತೆ ಕೃಷಿ ಭೂಮಿ. ಇಂಥ ಕಡೆ ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯಾರ್ಯಾರ್ಗ ಆಸೆ ಇದೆ ಇಂಥ ಕಡೆ ಮನೆ ಇರ್ಬೇಕಂತ? ನನ್ಗಂತೂ ಭಾರಿ ಆಸೆ ಇದೆಯಪ್ಪ. ಹಾ, ಈ ಒಂದು ಟ್ರಾಫಿಕ್ ಜಂಜಾಟ ಎಲ್ಲ ಬಿಟ್ಬಿಟ್ಟು ಯಾವ್ದೋ ಕಾಣದೇ ಇರೋಂಥ ಊರಲ್ಲಿ ಇರ್ಬೇಕು ಅಂತ. ಬಟ್ ಅಲ್ಲಿ ಇರ್ಬೇಕಂದ್ರೆ ಏನ್ ಬೇಕು? ನಮ್ಮ ಹತ್ರ ದುಡ್ಡು ಬೇಕಲ್ವಾ? ಸಾಮಾನ್ಗಳನ್ನ ತಂದು ತಿನ್ಲಿಕ್ಕೆ, ಆಹಾರ ಪದಾರ್ಥಗಳನ್ನ ತಿನ್ಲಿಕ್ಕೆ, ಒಳ್ಳೆ ಬಟ್ಟೆ ಹಾಕೊಂಡ್ಲಿಕ್ಕೆ, ಕರೆಂಟ್ ಬಿಲ್ ಕಟ್ಲಿಕ್ಕೆ, ಟಿವಿ ರೀಚಾರ್ಜ್ ಮಾಡ್ಲಿಕ್ಕೆ, ಓಕೆ, ಮೊಬೈಲ್ ನ ತೆಕ್ಕೊಳ್ಲಿಕ್ಕೆ ಕರೆಂಟ್ ಜೊತೆಗೆ ದುಡ್ಡು ಬೇಕಲ್ವಾ? ದುಡ್ಡು ಬೇಕಂದ್ರೆ ದುಡ್ಡು ಎಲ್ಲಿಂದ ಸಿಗುತ್ತೆ? ದುಡಿದ್ರೆ ದುಡ್ಡು ಸಿಗುತ್ತೆ. ವೆನ್ ವಿ ವರ್ಕ್ ವಿ ಅರ್ನ್. ಸೊ ಇಫ್ ವಿಲ್ ಹ್ಯಾವ್ ಟು ವರ್ಕ್, ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಎಜುಕೇಟ್ ಅವರ್ ಸೆಲ್ಫ್. ನಾವು ನಮ್ಮನ್ನ ವಿದ್ಯಾವಂತರವನ್ನಾಗಿ ಮಾಡಿಸ್ಕೊಬೇಕು. ಆ ಒಂದು ನಿಟ್ಟಿನಲ್ಲಿ ವಿದ್ಯಾಶಕ್ತಿ ನಿಮ್ ಸಹಾಯಕ್ಕೆ ನಿಂತಿದೆ. ವಿತ್ ಯೋರ್ ಸ್ಕೂಲ್, ನಿಮ್ಮ ಶಾಲೆ ಶಿಕ್ಷಕರ ಸಹಕಾರದೊಂದಿಗೆ ವಿದ್ಯಾಶಕ್ತಿ ಸಹ ನಿಮ್ಮ ಜೊತೆಯಾಗಿ ನಿಂತಿರುತ್ತೆ. Now, usually large open areas where seasonal crops are grown, we call it as farmland. ನೋಡ್ರಾ ಎಷ್ಟು ವಿಶಾಲವಾಗಿದೆ ಈ ಜಾಗ. ವಿಶಾಲವಾದ ಜಾಗದಲ್ಲಿ ಎಲ್ಲ ನೋಡಿದ್ರು ಹಸಿರೇ ಕಾಣಿಸ್ತಾ ಇದೆ. ಆದ್ರಿಂದ ಸಾಮಾನ್ಯವಾಗಿ ಕಾಲೋಚಿತ ಬೆಳೆಗಳು ಸೀಸನಲ್ ಕ್ರಾಪ್ಸ್ ಬೆಳೆಯುವ ವಿಶಾಲವಾದ ಬಯಲು ಪ್ರದೇಶವನ್ನ ನಾವು ಕೃಷಿ ಭೂಮಿ ಅಥವಾ ಫಾರ್ಮ್ ಲ್ಯಾಂಡ್ ಅಂತ ಕರಿತೀವಿ. ಕಾಲೋಚಿತ ಬೆಳೆಗಳು ಅಂದ್ರೆ ಸೀಸನಲ್ ಕ್ರಾಪ್ಸ್. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಡನ್? ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್? ಓಕೆ ಮ್ಯಾಮ್, ನಮ್ಗೀಗ ಕೃಷಿ ಭೂಮಿ ಅಥವಾ ಫಾರ್ಮ್ ಲ್ಯಾಂಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಇದು ತುಂಬಾ ಲಾರ್ಜ್ ಓಪನ್ ಏರಿಯಾ. ತೋಟ ಅಂದ್ರೆ ಏನಪ್ಪಾ? ಗಾರ್ಡನ್ ಅಂತ ಕರಿತೀವಿ ಅಲ್ವಾ ತೋಟ ಅಂದ್ರೆ ಏನು? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸಾಮಾನ್ಯವಾಗಿ ನಮ್ಮ ಮನೇಲಿ ಈ ರೀತಿ ಹೂದೋಟಗಳು ಇರುತ್ತೆ. ಮನೆಯ ಮುಂದೆ ಅಟ್ಲೀಸ್ಟ್ ಒಂದು ತುಳಸಿ ಪ್ಲಾಂಟ್ ಆದ್ರೂ ಇರುತ್ತಲ್ವಾ? ತುಳಸಿ ಪ್ಲಾಂಟು, ದಾಸವಾಳದ ಹೂಗಳು, ಡೇರೆ ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವು. ಸೊ ವಿಲ್ ಹ್ಯಾವ್ ವೇರಿಯಸ್ ಪ್ಲಾಂಟ್ಸ್ ಇನ್ ಆರ್ ಗಾರ್ಡನ್. ವಿ ಕಾಲ್ ಇಟ್ ಆಸ್ ಗಾರ್ಡನ್ ಆರ್ ಆರ್ಕಿಡ್. ಅಂಡ್ ಇದನ್ನೇ ನಾವು ಕನ್ನಡದಲ್ಲಿ ತೋಟ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರ ಇಂಗ್ಲಿಷ್ ಪದಗಳು ಇಲ್ಲಿದೆ. ನಾವು ಇದನ್ನ ಫ್ಲಿಪ್ ಮಾಡಿದಾಗ ಏನಾಗುತ್ತೆ? ವಿಲ್ ಅಂಡರ್ಸ್ಟ್ಯಾಂಡ್. ಯಾವ ಗಾರ್ಡನ್ ಅಪ್ಪ ಇದು? ಏನ್ ಕಾಣಿಸ್ತಾ ಇದೆ ನಿಮ್ಗಿಲ್ಲಿ? ದ್ರಾಕ್ಷಿ ಗೊಂಚಲುಗಳು. ಸೊ ಇಟ್ಸ್ ಅ ಗ್ರೇಪ್ಸ್ ಗಾರ್ಡನ್. ಅ ಲ್ಯಾಂಡ್ ವೇರ್ ಪ್ಲಾಂಟ್ಸ್, ಟ್ರೀಸ್, ಫ್ರೂಟ್ಸ್, ಫ್ಲವರ್ಸ್ ಆರ್ ಸ್ಪೆಷಲ್ ಕ್ರಾಪ್ಸ್ ಆರ್ ಗ್ರೋನ್. ವಿ ಕಾಲ್ ಇಟ್ ಆಸ್ ಆರ್ಕಿಡ್ ಆರ್ ಅ ಗಾರ್ಡನ್. ಓಕೆ, ಗಿಡಗಳು, ಮರಗಳು, ಹಣ್ಣುಗಳು, ಹೂವುಗಳು ಅಥವಾ ವಿಶೇಷ ಬೆಳೆಗಳನ್ನ ಬೆಳೆಸುವಂತಹ ಭೂಮಿಯನ್ನ ನಾವು ತೋಟ ಅಂತ ಕರಿತೀವಿ. ಓಕೆ, ಕ್ಲಿಯರ್ ವಿತ್ ದಿಸ್? ಕ್ಯಾನ್ ಐ ಮೂವ್ ಫಾರ್ವರ್ಡ್?
ಇದಕ್ಕೆ ನೀವಿಷ್ಟು ಉದ್ದ ಹೇಳ್ಬಿಟ್ವಿ ಮ್ಯಾಮ್ ನಮ್ಗೆ ಗಿಡಗಳು ಮರಗಳು ಇವೆಲ್ಲ ಇರೋ ಕಡೆಗಳಿಗೆ ನಾವು ತೋಟ ಅಂತ ಕರಿತೀವಿ. ಕೆಲವೊಂದು ಉದಾಹರಣೆಗಳನ್ನ ಕೊಡಿ ಅಂತ ಕೇಳೋದಾದ್ರೆ ಹಿಯರ್ ಇಸ್ ದ ಎಕ್ಸಾಂಪಲ್ಸ್. ಮ್ಯಾಂಗೋ ಆರ್ಕಾರ್ಡ್, ಮಾವಿನ ತೋಟ. ಯಾವ್ದಾದ್ರು ಊರಲ್ಲಿ ಮಾವಿನ ತೋಟ ಇದೆಯಾ? ಸೊ ಬೇಕಾದಷ್ಟು ಮಾವಿನ ಸೀಸನ್ ಅಂತೂ ನಡೆದು ಹೋಯ್ತಲ್ವಾ. ಮಾವಿನ ಹಣ್ಣುಗಳು, ರಸಾಯನಗಳು, ಮತ್ತೆ ಇನ್ನೇನೇನ್ ಮಾಡ್ಕೊಂತ ಇದ್ವಿ, ಜ್ಯೂಸ್ಗಳು. ಓಕೆ, ಈ ರೀತಿ ಎಲ್ಲ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಮಾವಿನ ತೋಟ, ತೆಂಗಿನ ತೋಟ, ತುಮಕೂರು, ತುಟ್ಟೂರು ಈ ಕಡೆ ಇದ್ರೆ ತೆಂಗಿನ ತೋಟ ಇರುತ್ತೆ. ಇನ್ನು ಮಲ್ನಾಡು, ನಮ್ಮೂರ್ ಮಲ್ನಾಡು, ನನ್ನ ಹೆಸರು ಅಶ್ವಿತಾ ಮಲ್ನಾಡ್ ಅಲ್ವಾ, ನನ್ನ ಊರ್ ಮಲ್ನಾಡು. ಮಲ್ನಾಡ್ ಕಡೆ ಅಡಿಕೆ ತೋಟಗಳು ಜಾಸ್ತಿ ಇರುತ್ತೆ, ಹೇರಳವಾಗಿರುತ್ತೆ ಅಡಿಕೆ ತೋಟಗಳು. ಕಾಫಿ ತೋಟಗಳಿರುತ್ತೆ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ. ಹಾಗೆ ಹೂವಿನ ತೋಟ, ಈ ಸನ್ಫ್ಲವರ್ ಪ್ಲಾಂಟ್ಸ್, ಡು ಯು ಆಲ್ ನೋ ಸನ್ಫ್ಲವರ್? ಸೂರ್ಯಕಾಂತಿ, ಚೆಂಡು ಹೂವ, ಮಲ್ಲಿಗೆ ಹೂವ, ಮತ್ತೆ ತರಕಾರಿ ತೋಟಗಳು, ಟೊಮ್ಯಾಟೊಗಳನ್ನ ಬೆಳೆದಿರ್ತಾರೆ, ಈರುಳ್ಳಿ ಬೆಳೆಗಳನ್ನ ಬೆಳೆದಿರ್ತಾರೆ, ಆಲೂಗಡ್ಡೆಗಳನ್ನ ಬೆಳೆದಿರ್ತಾರೆ. ಇಫ್ ಯು ಗೋ ನಿಯರ್ ದಿಸ್ ಆಂಧ್ರ ಪ್ರದೇಶ್ ಅಂಡ್ ಆಲ್, ದಿ ಗ್ರೋ ಮೋರ್ ಗ್ರೌಂಡ್ ನಟ್ಸ್, ಕಡಲೆಕಾಯಿ, ನೆಲಗಡಲೆ ಅವುಗಳನ್ನೆಲ್ಲ ಬೆಳೆದಿರ್ತಾರೆ. ಈ ರೀತಿಯಾಗಿ ಬೆಳೆಯನ್ನ ಬೆಳೆಯುವಂತಹ ಜಾಗ ತೋಟ ಆಗಿರುತ್ತೆ. ನೆಕ್ಸ್ಟ್ ಏನಿದು? ಏನ್ ತೋಟ ಇದು? ವೆರಿ ನೈಸ್, ಆಪಲ್ ತೋಟ. ಚಂದ ಅಲ್ಲ ಇಂಥ ಕಡೆ ವಾಕ್ ಮಾಡ್ಲಿಕ್ಕೆ? ಆಪಲ್ ತೋಟ. ಸೊ ಇಲ್ಲಿ ಇದು ಅಡಿಕೆ ತೋಟ. ನಾ ಆಗ್ಲೇ ಹೇಳ್ದ್ನಲ್ಲ, ಈ ಮಲೆನಾಡು ಭಾಗಗಳಲ್ಲಿ ಹೆಚ್ಚಾಗಿ ನಾವು ಅಡಿಕೆ ತೋಟಗಳನ್ನ ಕಾಣಬಹುದು ಅಂತ. ಇದು ಅಡಿಕೆ ತೋಟ. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಮರಗಳು ಅಥವಾ ಶಾಶ್ವತ ಸಸ್ಯಗಳನ್ನ ನೆಟ್ಟಿರ್ತೀವಿ. ಕಾಫಿ ತೋಟ ಅಂತ ಹೇಳಿದೆ, ಒಂದು ಸಲ ಕಾಫಿ ಗಿಡಗಳನ್ನ ನಾವು ನೆಟ್ಟಿದ್ವಿ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಕಾಲ ನಾವು ಅದರಿಂದ ಇಳುವರಿಯನ್ನ ಪಡ್ಕೊಬಹುದು. ವಿ ಕ್ಯಾನ್ ಗೆಟ್ ದ yield from the plant for a very long years once it is grown. So we call it as permanent plants, okay, or trees are grown in this kind of orchids. Clear with the students? Did you all understand this topic where we learned about various what did we learn? Farmland and orchid. ಓಕೆ, ತೋಟಗಳು ಮತ್ತು ಕೃಷಿ ಭೂಮಿಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ವಿ. This was about our science session today, but this is not going to end here. Today we are going to have another session where we'll have critical thinking. So critical thinking ಅಂದ್ರೆ ಏನ್ ಮೇಡಮ್? ಕ್ರಿಟಿಕಲ್, ಯಾವ್ದಾದ್ರು ಪೇಷಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀವಿ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಕ್ರಿಟಿಕಲ್ ಥಿಂಕಿಂಗ್? ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಏನು? ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಏನು? Who's going to answer? Let us do one thing. Let us keep this as a task or as an assignment for our next class. ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಏನು? ನಾವ್ ಯಾಕೆ ಕ್ರಿಟಿಕಲ್ ಥಿಂಕಿಂಗ್ ನ ಮಾಡ್ಬೇಕು? ಇದರಿಂದ ನಮ್ಗಾಗುವಂತ ಪ್ರಯೋಜನಗಳು ಏನು? ಇದ್ರ ಬಗ್ಗೆ ತಿಳ್ಕೊಂಬರ್ತೀರಾ? Okay, in our next class, I want you all to learn and understand and tell me about what is critical thinking, what are the uses of critical thinking, why as a student we have to do a critical thinking. Clear with this? Okay. Now, I have prepared few questions. Don't worry. Simple, easy questions so that you all can answer and understand it. Okay. These questions, there are 10 questions in total. Very simple questions with a various, interesting hints. So, quick ಆಗಿ ಆನ್ಸರ್ ಮಾಡಬಹುದು. ಕ್ಲಿಯರ್? ಇನ್ ತಡ ಮಾಡದೆ ನಾವು ಈಗ ಪ್ರಶ್ನಾವಳಿಗಳನ್ನ ಶುರು ಮಾಡೋಣ. ಕಟ್ ಅಂತ ಹೇಳ್ಬೇಕು ನೀವು ಆನ್ಸರ್ಸ್ಗಳನ್ನ. ಸೊ ಈಗ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ಇದನ್ನು ಕೂಡ ಸ್ವಲ್ಪ ನಾವು ಇಂಟ್ರೆಸ್ಟಿಂಗ್ ಆಗ್ಲಿ, ಮಕ್ಕಳಿಗೆ ಮ್ಯಾಜಿಕಲ್ ಆಗಿ ಫೀಲ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಲೈಬ್ರರಿಯಲ್ಲಿ ಮಾಡ್ತಾ ಇದೀವಿ ಕ್ವಿಸ್ ಕಾಂಪಿಟೇಷನ್. ಕ್ವಿಸ್. ಸೊ ಆಲ್ ಆಫ್ ಯು ಆರ್ ರೆಡಿ? ಗೆಟ್ ರೆಡಿ? ಎಸ್. ದ ಫಸ್ಟ್ ಕ್ವೆಶ್ಚನ್ ಗೋಸ್ ಲೈಕ್ ದಿಸ್. Look closely at given option. There are few options here. Look closely. If a severe drought hits a village and no one waters the garden for months, 3 of these plants will wither and die first. Which one will easily survive alone? ಇವುಗಳನ್ನ ಗಮನಿಸಿ. ಒಂದು ವೇಳೆ ಹಳ್ಳಿಯಲ್ಲಿ ತೀವ್ರ ಬರಗಾಲ ಬಂದು ತಿಂಗಳುಗಟ್ಟಲೆ ಯಾರೂ ನೀರು ಹಾಯಿಸದಿದ್ದರೆ 3 ಗಿಡಗಳು ಒಣಗಿ ಸತ್ತು ಹೋಗುತ್ತೆ. 1 second. The time is up, so I have to quickly read it out for you. Anyways, I'll restart it. So you have to be as quick as me here. ಇವುಗಳಲ್ಲಿ ಒಂದು ವೇಳೆ ಹಳ್ಳಿಯಲ್ಲಿ ತೀವ್ರ ಬರಗಾಲ ಬಂದು ತಿಂಗಳುಗಟ್ಟಲೆ ಯಾರು ನೀರು ಹಾಯಿಸ್ತಾ ಇದ್ರೆ 3 ಗಿಡಗಳು ಒಣಗಿ ಸತ್ತು ಹೋಗುತ್ತೆ. ಆದ್ರೆ 1 ಗಿಡ ಮಾತ್ರ ಸುಲಭವಾಗಿ ಬದುಕುಳಿಯುತ್ತೆ. ಅದು ಯಾವ ಗಿಡ? ಆಪ್ಷನ್ ಎ ಮಲ್ಲಿಗೆ, ಜಾಸ್ಮಿನ್. ಆಪ್ಷನ್ ಬಿ ಗುಲಾಬಿ.
ಅಥವಾ ರೋಸ್, ಆಪ್ಷನ್ ಸಿ ಹೈಬಿಸ್ಕಸ್ ಅಥವಾ ದಾಸವಾಳ, ಆಪ್ಷನ್ ಡಿ ಕ್ಯಾಕ್ಟಸ್ ಆರ್ ಕಳ್ಳಿಗಿಡ. ಯಾವ್ದಿರಬಹುದು ಉತ್ತರ ಬರಗಾಲದಲ್ಲಿ ಇರುವಂತದ್ದು? ವೆರಿ ಗುಡ್, ಕಳ್ಳಿಗಿಡ. ಅಂಡ್ ಇಟ್ಸ್ ದ ರೈಟ್ ಆನ್ಸರ್, ಇಟ್ಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ವಿಲ್ ಬಿ ವೆರಿ ಕ್ವಿಕ್ ಹಿಯರ್. Imagine you trap these four animals in a tightly closed box full of water with absolutely no surface air space. Which animal is the only one that will not suffocate and can live there forever? ಇವುಗಳನ್ನ ನೋಡಿ, ಈ 4 ಪ್ರಾಣಿಗಳಲ್ಲಿ ಮೇಲ್ಭಾಗದಲ್ಲಿ ಗಾಳಿಯೇ ಇಲ್ಲದ ಸಂಪೂರ್ಣವಾಗಿ ನೀರು ತುಂಬಿದಂತಹ ಒಂದು ಮುಚ್ಚಿದ ಪೆಟ್ಟಿಗೆ ಒಳಗಿಟ್ರೆ ಉಸಿರುಕಟ್ಟದೆ ನೀರಿನಲ್ಲಿ ಶಾಶ್ವತವಾಗಿ ಬದುಕಬಲ್ಲ ಏಕೈಕ ಪ್ರಾಣಿ ಯಾವುದು? So the time is lapsing again. I'll have to, share it with you again. Just give me a moment so that I'll reset with the time. ಒಂದೇ ನಿಮಿಷ. Yes, ಮಕ್ಳೆ. ಈಗ once again I'm going to share you the picture. ಸ್ವಲ್ಪ ಟೈಮ್ ಸ್ಪೇಸ್ ನ ನಾನು ಜಾಸ್ತಿ ಮಾಡಿದ್ದೀನಿ. ಹಾಗಾಗಿ ನೀವು ಅದನ್ನ ಸ್ವಲ್ಪ ಆರಾಮಾಗಿ ಆನ್ಸರ್ ಮಾಡಬಹುದು, ಯಾವುದೇ ಟೆನ್ಷನ್ ಇಲ್ಲದೆ. ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ನಾವ್ ಅಗೇನ್. ಇಲ್ಲಿ ಮೊದಲನೇ ಪ್ರಶ್ನೆ ನಾನು ಏನ್ ಕೇಳ್ತಾ ಇದ್ದೆ ಅಲ್ವಾ? ಸೊ ಆ ಪ್ರಶ್ನೆಯಲ್ಲಿ ಯಾಕೆ ನಾವು ಕ್ಯಾಕ್ಟಸ್ ಪ್ಲಾಂಟ್ ಅನ್ನೇ ನಾವು ಸೆಲೆಕ್ಟ್ ಮಾಡಿದ್ದೀವಿ? ಯಾರಾದ್ರೂ ಆನ್ಸರ್ ಮಾಡಬಹುದಾ? ಕ್ಯಾನ್ ಎನಿವನ್ ಗಿವ್ ಇಟ್ ಅ ಟ್ರೈ? ಇಲ್ಲಿ ನಾವು ಯಾಕೆ ಕ್ಯಾಕ್ಟಸ್ ಅನ್ನೇ ಟ್ರೈ ಮಾಡಿದ್ವಿ? ಯಾಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಅಮಾಂಗ್ಸ್ಟ್ ಮಲ್ಲಿಗೆ, ಗುಲಾಬಿ, ದಾಸವಾಳ ಹಾಗೂ ಈ ಒಂದು ಕಳ್ಳಿ ಗಿಡದಲ್ಲಿ ನಾವ್ ಯಾಕೆ ಕ್ಯಾಕ್ಟಸ್ ಅನ್ನೇ ಸೆಲೆಕ್ಟ್ ಮಾಡಿದ್ವಿ? ಕಾರಣ ಇಷ್ಟೇ. The jasmine, rose and hibiscus are flowering plants that found in normal soil. ಸಾಮಾನ್ಯವಾಗಿ ಕಾಣಬಹುದು. Whereas cactus is a desert plant. ಅದು ಮರುಭೂಮಿಯಲ್ಲಿ ಕಾಣುವಂಥದ್ದು. ಅದರಲ್ಲಿ ಥಾರ್ನ್ಸ್, ಮುಳ್ಳುಗಳಿರುತ್ತೆ. ಆದ್ರಿಂದ ಇದು ಮರುಭೂಮಿಯಲ್ಲಿ ಕಾಣುವಂತಹ ಗಿಡ ಆಗಿರೋದ್ರಿಂದ ಇದು ಬರಗಾಲದಲ್ಲೂ ಕೂಡ ಬದುಕಬಲ್ಲಬಹುದು. ಆದ್ರಿಂದ ಕ್ಯಾಕ್ಟಸ್ ಇಸ್ ದ ರೈಟ್ ಆನ್ಸರ್. Hopefully you got the answer. Clear with the students? Okay, now let us get ready for the second question. ಈಗ ಅಕಸ್ಮಾತ್ ನಾವ್ ಈ ಪ್ರಾಣಿಗಳನ್ನ ಒಂದ್ ಗಾಳಿನೇ ಇಲ್ದೆ ಇರುವಂತಹ ಜಾಗದಲ್ಲಿ ಅವುಗಳನ್ನ ನಾವ್ ಕೂಡಿ ಇಟ್ಬಿಟ್ರೆ ಅಥವಾ ಒಂದ್ ಸಂಪೂರ್ಣವಾಗಿ ನೀರ್ ತುಂಬಿರುವಂತಹ ಪೆಟ್ಟಿಗೆಯಲ್ಲಿ ಇಟ್ರೆ ಇವುಗಳಲ್ಲಿ ಒಂದು ಮಾತ್ರ ಬದುಕಬಲ್ಲವು. ಯಾವುದು? ಕಪ್ಪೆ, ಮೀನು, ಮೊಸಳೆ, ಆಮೆ. ಫ್ರಾಗ್, ಫಿಶ್, ಕ್ರೊಕೊಡೈಲ್, ಟರ್ಟಲ್. ವಾಟ್ ವುಡ್ ಬಿ ದ ರೈಟ್ ಆನ್ಸರ್? ವಾಟ್ ವುಡ್ ಬಿ ದ ರೈಟ್ ಆನ್ಸರ್? ನೋಡಿ, ಇವೆಲ್ಲದರಲ್ಲೂ ಒಂದು ಹಿಂಟ್ ಅನ್ನೋದು ಕಾಣಿಸ್ತಾ ಇದೆ. ನೋಡಿ, ಈ ಕಪ್ಪೆ, ಮೊಸಳೆ ಅಥವಾ ಆಮೆಗಳು ಭೂಮಿ ಹಾಗೂ ನೀರು ಈ ಎರಡರಲ್ಲೂ ಕೂಡ ಬದುಕಬಲ್ಲದು. ಅದಕ್ಕೆ ಏನಂತೀವಿ ನಾವು? ಉಭಯ ಜೀವಿಗಳು ಅಂತ ಕರಿತೀವಿ, ಆಂಫಿಬಿಯನ್ಸ್ ಅಂತ ಕರಿತೀವಿ ಅಥವಾ ರೆಪ್ಟೈಲ್ಸ್ ಅಂತ ಕರಿತೀವಿ. ಆದ್ರೆ ಮೀನೊಂದೇ ಒಂದು ನೀರಿನಲ್ಲಿ ಮಾತ್ರ ಬದುಕಲಿಕ್ಕೆ ಸಾಧ್ಯವಾಗುವಂತದ್ದು. ಸೊ ಆದ್ರಿಂದ ಸರಿಯಾದಂತಹ ಉತ್ತರ ಮೀನು. ಯು ಅಂಡರ್ಸ್ಟ್ಯಾಂಡಿಂಗ್ ಹೌ ಯು ಆರ್ ಟೇಕಿಂಗ್ ದ ಆಡ್ ಒನ್ ಔಟ್ ಅಂತ? ನಾವು ಕ್ಲಿಯರ್ ವಿತ್ ದಿಸ್ ಚಿಲ್ಡ್ರನ್. ಲೆಟ್ ಅಸ್ ಗೋ ಟು ದ ಥರ್ಡ್ ಕ್ವೆಶ್ಚನ್. Let us go to the third question. If you lock these animals individually in a lush green grass meadow with zero other food sources, 3 of them would be very happy, but one would starve. Identify the intruder. ಅಂದ್ರೆ ಇಂಟ್ರೂಡರ್ ಅಂದ್ರೆ ಗುಂಪಿಗೆ ಸೇರ್ದಿರೋ ಪ್ರಾಣಿ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ. ನೋಡಿ, ಈ ಪ್ರಾಣಿಗಳಲ್ಲಿ ಕೇವಲ ಹಸಿರು ಹುಲ್ಲು ಮಾತ್ರ ಇರುವ ಒಂದು ದೊಡ್ಡ ಮೈದಾನದಲ್ಲಿ ಬಿಟ್ರೆ ಬೇರೆ ಯಾವುದೇ ಆಹಾರ ಸಿಗುದಿಲ್ಲ. ಅದರಲ್ಲಿ 3 ಪ್ರಾಣಿಗಳು ಸಂತೋಷದಿಂದ ಇರುತ್ತೆ. ಆದ್ರೆ ಒಂದು ಪ್ರಾಣಿ ಮಾತ್ರ ಹಸುವಿನಿಂದ ಕಂಗಾಲಾಗುತ್ತೆ. ಆ ಪ್ರಾಣಿ ಯಾವುದು? ಹಸು ಅಥವಾ ಕೌ, ಹುಲಿ ಅಥವಾ ಟೈಗರ್, ಡೀರ್ ಅಥವಾ ಜಿಂಕೆ, ರಾಬಿಟ್ ಅಥವಾ ಮೊಲ. ಯಾವ್ದಿರ್ಬಹುದು? ವೆರಿ ಗುಡ್, ಟೈಗರ್ ಅಥವಾ ಹುಲಿ. ಯಾಕೆ ಟೈಗರ್ ಅಥವಾ ಹುಲಿ? ಬಿಕಾಸ್ ಆಲ್ ದ ಅದರ್ಸ್ ಆರ್ ಸಸ್ಯಾಹಾರಿಗಳು, ಹರ್ಬಿವರಸ್, ಅಂಡ್ ಟೈಗರ್ ಇಸ್ ದ ಒನ್ಲಿ ಅನಿಮಲ್ ದಟ್ ಇಸ್ ಕಾರ್ನಿವರಸ್, ಮಾಂಸಾಹಾರಿ. ಓಕೆ, ನಾವ್ ಇದೇನೋ ಒಂದು ಚಿಕ್ಕ ಬೋನಸ್ ಗೇಮ್ ಅನ್ನೋ ರೀತಿ ಇದೆ. ಜಸ್ಟ್ ಒಂದು ನಿಮ್ಗೆ ಒಂದು ಇಂಟ್ರೆಸ್ಟ್ ಬರ್ಲಿ ಇವತ್ತಿನ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಅಂತ. ಲೆಟ್ ಅಸ್ ಸೆಲೆಕ್ಟ್ ಒಂದ್ ಸೆಲೆಕ್ಟ್ ಮಾಡ್ಲಾ? ಯಾವ್ದು ಸೆಲೆಕ್ಟ್ ಮಾಡ್ಲಿ ಇವೆಲ್ಲದ್ರಲ್ಲೂ? ವಿಚ್ ಒನ್ ಐ ಸೆಲೆಕ್ಟ್?
I'll select this. Oh, we got 200 bonus points. Okay, now let us continue with our game, quiz game. Question 4, get ready for the question. If you accidentally spill these on flat classroom table, 3 of them will instantly spread out and flow onto the floor, but one will just sit there without flowing, spot the odd one. ಇವುಗಳನ್ನ ಗಮನಿಸಿ, ಇವುಗಳನ್ನ ಶಾಲೆಯ ಮೇಜಿನ ಮೇಲೆ ಚೆಲ್ಲಿದ್ರೆ 3 ಪದಾರ್ಥಗಳು ತಕ್ಷಣವೇ ಹರಿದು ನೆಲಕ್ಕೆ ಬೀಳುತ್ತೆ. ಆದ್ರೆ ಒಂದು ಮಾತ್ರ ಹರಿಯೋದೇ ಇಲ್ಲ, ಇರೋ ಕಡೆನೇ ಇರುತ್ತೆ. ಅದು ಯಾವುದು ಗುಂಪಿಗೆ ಸೇರಿದ ಆ ಪದಾರ್ಥವನ್ನ ಆಯ್ಕೆ ಮಾಡಿ. ಹಾಲು, ಮಿಲ್ಕ್ ಚೆಲ್ಲುತ್ತಲ್ಲ, ವಾಟರ್ ನೀರು ಚೆಲ್ಲುತ್ತೆ, ಆಯಿಲ್ ಚೆಲ್ಲುತ್ತಲ್ಲ, ಎಣ್ಣೆ ಕೂಡ ಚೆಲ್ಲುತ್ತೆ, ಐಸ್ ಅಥವಾ ಮಂಜುಗಡ್ಡೆ ಸ್ಪ್ರೆಡ್ ಆಗುತ್ತಾ, ಅಲ್ಲೇ ಪೀಸ್ ಪೀಸ್ ಆಗಿ ಹೋಗುತ್ತೆ. ಸೊ ವಾಟ್ ವುಡ್ ಬಿ ದ ರೈಟ್ ಆನ್ಸರ್? ಆಫ್ ಕೋರ್ಸ್ ಇಟ್ ಇಸ್ ಮಂಜುಗಡ್ಡೆ. ಯಾಕಂದ್ರೆ ಮಂಜುಗಡ್ಡೆ ಘನ ರೂಪದಲ್ಲಿ ಇದೆ. ದ ಐಸ್ ಕ್ಯೂಬ್ಸ್ ಆರ್ ಇನ್ ದ ಸಾಲಿಡ್ ಫಾರ್ಮ್. ಸೊ ದಿಸ್ ವುಡ್ ಬಿ ದ ರೈಟ್ ಆನ್ಸರ್ ಅಂಡ್ ದ ಅದರ್ 3 ವುಡ್ ಬಿ ಇನ್ ದ ಲಿಕ್ವಿಡ್ ಫಾರ್ಮ್. Okay, in this way you are supposed to identify the odd one out. Next, 5th question. If you want to connect a battery to a small bulb to make it glow, you can use 3 of these items as a connecting path. Which of the item will block the electricity and keep the bulb turned off? ಇವುಗಳನ್ನ ನೋಡಿ, ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ಪಾಸ್ ಮಾಡಿ ಬಲ್ಬ್ ಉರಿಯುವಂತೆ ಮಾಡಲು ಇವುಗಳಲ್ಲಿ 3ಅನ್ನ ನಾವು ಬಳಸಬಹುದು. ಆದ್ರೆ ಒಂದು ವಸ್ತುವನ್ನ ಬಳಸಿದ್ರೆ ಅದು ವಿದ್ಯುತ್ ಅನ್ನ ತಡೆದು ಬಲ್ಬ್ ಉರಿಯದಂತೆ ಮಾಡುತ್ತೆ. ಸೊ ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾವ್ದಪ್ಪ? ಆಪ್ಷನ್ ಎ ಕಬ್ಬಿಣದ ಮೊಳೆ ಅಥವಾ ಐರನ್ ನೇಲ್, ಆಪ್ಷನ್ ಬಿ ಪ್ಲಾಸ್ಟಿಕ್ ಸ್ಪೂನ್ ಅಥವಾ ಪ್ಲಾಸ್ಟಿಕ್ ಚಮಚ, ಆಪ್ಷನ್ ಸಿ ಕಾಪರ್ ವೈರ್ ಆರ್ ತಾಮ್ರದ ತಂತಿ, ಆಪ್ಷನ್ ಡಿ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್. ಸೊ ವಾಟ್ ವುಡ್ ಬಿ ದ ರೈಟ್ ಆನ್ಸರ್? All of these are good conductor of electricity, whereas plastic spoon is the only thing that is not a good conductor of electricity. ಅದು ನಾನ್ ಮೆಟಲ್ ಅಥವಾ ಅದೊಂದು ಇನ್ಸುಲೇಟರ್. ಅರ್ಥ ಆಯ್ತಾ? ಅದು ಪ್ಲಾಸ್ಟಿಕ್ ಒಂದು ಅವಾಹಕವಾಗಿದೆ, ವಿದ್ಯುತ್ ವಾಹಕವಲ್ಲ. ಆದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಈಗ 6ನೇ ಪ್ರಶ್ನೆ ಕಡೆಗೆ ಹೋಗೋಣ. 3 of this scientific words explains what happens when you either heat something up or cool it down. One word has absolutely nothing to do with the temperature. ಇವುಗಳಲ್ಲಿ 3 ಪದಗಳಲ್ಲಿ ಯಾವುದೇ ವಸ್ತುವನ್ನ ಬಿಸಿ ಮಾಡಿದಾಗ ಅಥವಾ ತಂಪು ಮಾಡಿದಾಗ ಏನಾಗುತ್ತೆ ಅನ್ನೋದು ತಿಳಿಸುತ್ತೆ. ಆದ್ರೆ ಒಂದು ಪದಕ್ಕೂ ತಾಪಮಾನಕ್ಕೂ ಯಾವುದೇ ಸಂಬಂಧವಿಲ್ಲ. ಅದನ್ನ ಪತ್ತೆ ಹಚ್ಚಿ. ಆಪ್ಷನ್ ಎ ಎವಾಪರೇಷನ್ ಅಥವಾ ಬಾಷ್ಪೀಕರಣ, ಆಪ್ಷನ್ ಬಿ ಕಂಡೆನ್ಸೇಷನ್ ಅಥವಾ ಸಾಂದ್ರೀಕರಣ, ಆಪ್ಷನ್ ಸಿ ಮೆಲ್ಟಿಂಗ್ ಅಥವಾ ಕರಗುವಿಕೆ, ಆಪ್ಷನ್ ಡಿ ಫ್ರಿಕ್ಷನ್ ಅಥವಾ ಘರ್ಷಣೆ. ಸೊ ಯಾವ್ದಿರಬಹುದು ಇದರಲ್ಲಿ? ನೋಡಿ, ಮೊದಲ 3 ಪ್ರಕ್ರಿಯೆ ಉಷ್ಣತೆಯಿಂದ ವಸ್ತುವಿನ ಸ್ಥಿತಿ ಬದಲಾಗಕ್ಕೆ ಸಂಬಂಧಿಸಿದೆ. ಆದ್ರೆ ಘರ್ಷಣೆ ಇದರಲ್ಲಿ ಚಲನೆಗೆ ಸಂಬಂಧಪಟ್ಟಿದೆ. So friction is related to force or opposite motion as the picture tells us. But all these 3 is related to evaporation, condensation and melting are the process related to change in the state of matter. This is state of matter, whereas this related to force that opposes the motion. So ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ? ಫ್ರಿಕ್ಷನ್ ಆಗಿರುತ್ತೆ, ಘರ್ಷಣೆ ಆಗಿರುತ್ತೆ. Clear with this? Let us now move on to the next question. Before that, again, we have a small game which tell us about the bonus point. Bonus point ಬಗ್ಗೆ ಹೇಳುತ್ತೆ. ಯಾವ್ದು ಸೆಲೆಕ್ಟ್ ಮಾಡೋಣ? Which one will select? Please give me hint. Which one will select? Which one? Shall I go with this? No. Shall I go with this? No. Shall I go with this? No. Shall I go with this? Okay. Oh, plus 50 points. It's okay. That doesn't matter for us. Now, let us run towards our next question. ಮುಂದಿನ ಪ್ರಶ್ನೆ ಕಡೆಗೆ ಗಮನವನ್ನ ಹರಿಸೋಣ. Next question ಏನಿದೆ? If you open an empty clean glass jar in your classroom, it is already automatically filled with 3 of these items, but you cannot pour the 4th one from the open air. Which one is it? ನಿಮ್ಮ ತರಗತಿಯಲ್ಲಿ ಒಂದು ಖಾಲಿ ಗಾಜಿನ ಸೀಸಿಯನ್ನ ತೆರೆದ್ರೆ ಅದರೊಳಗೆ 3 ಪದಾರ್ಥಗಳು ತಾವಾಗಿಯೇ ತುಂಬಿಕೊಳ್ಳುತ್ತೆ. ಆದರೆ ನಾಲ್ಕನೆಯದನ್ನ ಗಾಳಿಯಿಂದ ನೇರವಾಗಿ ಸುರಿಯಲು ಸಾಧ್ಯವಿಲ್ಲ. ಅದು ಯಾವುದು? ಆಪ್ಷನ್ ಎ ಆಕ್ಸಿಜನ್ ಅಥವಾ ಆಮ್ಲಜನಕ, ಆಪ್ಷನ್ ಬಿ ನೈಟ್ರೋಜನ್ ಅಥವಾ ಸಾರಜನಕ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ವಾಟರ್ ಅಥವಾ ನೀರು. ಪ್ಲೀಸ್ ಥಿಂಕ್.
oxygen, nitrogen, and carbon dioxide are the gases found in the atmosphere, whereas water is a liquid that is found in the normal condition. ಅರ್ಥ ಆಯ್ತಾ? ಈ ಒಂದು ಆಮ್ಲಜನಕ, ಸಾರಾಜನಕ, ಇಂಗಾಲದ ಡೈಆಕ್ಸೈಡ್ ಇವು ನೈಸರ್ಗಿಕವಾಗಿ ನಮ್ಗೆ ಸಿಗುವಂತಹ ಅನಿಲಗಳಾಗಿದೆ. ಆದ್ರೆ ನೀರು ಒಂದು ದ್ರವ. ವಾಟರ್ ಇಸ್ ಅ ಲಿಕ್ವಿಡ್. ಆದ್ರಿಂದ ಇದು ಗುಂಪಿಗೆ ಸೇರಿದ ಪದವಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಹೋಗೋಣ. ಇಫ್ ದ ಸನ್ ಸಡನ್ಲಿ ಡಿಸಪಿಯರ್ಸ್, ಸೂರ್ಯನೇ ಕಾಣಿಸೋದಿಲ್ಲ, ಆಗ 3 of these gained celestial bodies could lose their orbital track and fly away into deep space while one would continue to circle a planet. ಬ್ರಹ್ಮಾಂಡದಿಂದ ಸೂರ್ಯನು ಹಠಾತ್ತನೆ ಕಣ್ಮರೆಯಾದ್ರೆ 3 ದೊಡ್ಡ ಆಕಾಶಕಾಯಿಗಳು ಅಥವಾ ಗ್ರಹಗಳು ತಮ್ಮ ದಾರಿಯನ್ನ ಕಳೆದುಕೊಂಡು ಬಾಹ್ಯಾಕಾಶದಲ್ಲಿ ತೇಲಿ ಹೋಗುತ್ತೆ. ಆದ್ರೆ ಒಂದು ಮಾತ್ರ ತನ್ನ ಗ್ರಹದ ಸುತ್ತ ಸುತ್ತುತ್ತಲೇ ಇರುತ್ತೆ. ನಾನು ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ. ಭೂಮಿ ಸುತ್ತ ಸುತ್ತೋಂಥದ್ದು ಯಾವ್ದಪ್ಪ? ಭೂಮಿ ಸುತ್ತ ಸುತ್ತೋಂಥದ್ದು ಆಪ್ಷನ್ ಎ ಅರ್ತ್ ಆರ್ ಭೂಮಿ, ಆಪ್ಷನ್ ಬಿ ಮಂಗಳ ಅಥವಾ ಮಾರ್ಸ್, ಆಪ್ಷನ್ ಸಿ ಚಂದ್ರ ಅಥವಾ ಮೂನ್, ಆಪ್ಷನ್ ಡಿ ಗುರು ಅಥವಾ ಜುಪಿಟರ್. See, Earth, Mars and Jupiter are planets that revolve around the sun, while Moon is a natural satellite that revolves around the Earth. ಹಾಗಾಗಿ this is the right answer. ಭೂಮಿ, ಮಂಗಳ ಮತ್ತು ಗುರು ಗ್ರಹಗಳು ಸೂರ್ಯನ ಸುತ್ತ ಸುತ್ತಿದ್ರೆ ಚಂದ್ರ ಭೂಮಿಯ ಸುತ್ತ ಸುತ್ತುವಂತಹ ನೈಸರ್ಗಿಕ ಗ್ರಹವಾಗಿದೆ. So this would be the right answer. Okay. Next question 9 ಕಡೆಗೆ ಗಮನ ಹರಿಸೋಣ. Imagine a world 100 of years in the future where humans have used up every single resource hidden deep underground. Which energy source will completely vanish from the world? 100 ವರ್ಷಗಳ ನಂತರ ಮಾನವರು ಭೂಮಿಯ ಆಳದಲ್ಲಿ ಅಡಗಿರುವ ಎಲ್ಲಾ ಸಂಪನ್ಮೂಲಗಳನ್ನ ಬಳಸಿ ಮುಗಿಸಿಬಿಡ್ತಾರೆ ಅಂತ ಊಹಿಸಿ. ಈಗ ಈ ಇಂಧನದಲ್ಲಿ ಯಾವುದು ಜಗತ್ತಿನಿಂದ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ? ಸೌರಶಕ್ತಿ ಅಥವಾ ಸೋಲಾರ್ ಎನರ್ಜಿ ಯಾವಾಗ್ಲೂ ಇರುತ್ತೆ. ನಮ್ ತಾತನ ಕಾಲದಿಂದನೂ ಇತ್ತು, ಈಗ್ಲೂ ಇದೆ, ಮುಂದೆನೂ ಇರುತ್ತೆ. ಗಾಳಿ, ಪವನ ಶಕ್ತಿ ಖಂಡಿತ ಇದೆ, ವಿಂಡ್ ಎನರ್ಜಿ. ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ಜಲ ವಿದ್ಯುತ್ ಶಕ್ತಿ ಅದು ಸಹ ಇದೆ. ಆದ್ರೆ ಕೋಲ್ ಅಥವಾ ಕಲ್ಲಿದ್ದು ದಿಸ್ ಇಸ್ ಆನ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ನವೀಕರಿಸಲಾದ ಅಂತಹ ಶಕ್ತಿ. ಸೊ ಆದ್ರಿಂದ ಕೋಲ್ ವುಡ್ ಬಿ ದ ರೈಟ್ ಆನ್ಸರ್. ರೈಟ್, ದಿಸ್ ಇಸ್ ದ ಓನ್ಲಿ ಫಾಸಿಲ್ ಫ್ಯೂಲ್, ನವೀಕರಿಸಲಾಗದ ಮತ್ತು ಮಾಲಿನ್ಯ ಉಂಟಾಗುವಂತಹ ಇಂಧನವಾಗಿದೆ. ಆದ್ರಿಂದ ನಾವು ಕೋಲ್ ಅಥವಾ ಕಲ್ಲಿದ್ದಲನ್ನ ಸೆಲೆಕ್ಟ್ ಮಾಡಿದೀವಿ. ಕ್ಲಿಯರ್ ವಿತ್ ದಿಸ್? ನೌ ಲೆಟ್ ಅಸ್ ಗೋ ಟು ದ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಡೇ, 10th question of the day. Again we have the bonus point coming here. I want to select 3 speed. ಅಂದ್ರೆ ಹೇಗೆ ಸೆಲೆಕ್ಟ್ ಮಾಡೋದು, ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. Let me guess, let me check whether it is this. Yes, it is 3 speed. I got it right. Let us learn the 10th question. Imagine a world 100 of years in the future where humans have used up every single resource hidden deep underground. So, ಕ್ಷಮಿಸಿ, ಅದನ್ನ ನಾನು ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಒಬ್ಬ ವೈದ್ಯರು ನಿಮ್ಮ ಈ ಅಂಗಗಳನ್ನ ಪರೀಕ್ಷಿಸಲು ಬಯಸಿದ್ರೆ ಕೇವಲ ನಿಮ್ಮನ್ನ ನೋಡುವ ಮೂಲಕ ಒಂದು ಅಂಗವನ್ನ ಸುಲಭವಾಗಿ ನೋಡಬಹುದಾದ್ರೆ ಅದು ಯಾವುದು ಅಂತ ಇದೆ. ಸೊ ದ ರೈಟ್ ಆನ್ಸರ್ ವುಡ್ ಬಿ okay, I'll reshare it. So last one was a very quick one we had. So the last question was this. ನಮ್ಮ ಒಂದು ಡಾಕ್ಟರ್ ಹತ್ರ ನಾವು ಹೋದಾಗ ನಮ್ಮ ಒಂದು ಸ್ಟಮಕ್, ಹಾರ್ಟ್ ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಸ್ಕಿನ್ ಇವುಗಳಲ್ಲಿ ಯಾವ್ದು ಅವ್ರಿಗೆ ಕ್ಲೀನ್ ಆಗಿ ಕಾಣಿಸುತ್ತೆ? ವಿಚ್ ಹಿ ಕ್ಯಾನ್ ಸಿ ವಿತೌಟ್ ಎಕ್ಸಾಮಿನಿಂಗ್ ಅಸ್. ನಮ್ಮ ಚರ್ಮ, ಹೃದಯ, ಜಠರ, ಶ್ವಾಸಕೋಶಗಳಲ್ಲಿ ಡಾಕ್ಟರ್ಗೆ ಯಾವ್ದು ನಮ್ಗೆ ಕ್ಲೀನ್ ಆಗಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಕ್ಯಾನ್ ಎನಿವನ್ ಟೇಕ್ ಅ ಗೆಸ್? ಅಫ್ಕೋರ್ಸ್ ಅವ್ರಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಆಗುವಂತದ್ದು ನಮ್ಮ ಚರ್ಮ, ಸ್ಕಿನ್ ಅಲ್ವಾ? ದಟ್ ಇಸ್ ದ ಓನ್ಲಿ ಆರ್ಗನ್ ದಟ್ ಕ್ಯಾನ್ ಬಿ ಸೀನ್ ಬೈ ಎವ್ರಿ ಒನ್. ಸೊ ದಿಸ್ ವಾಸ್ ಒನ್ ಆಫ್ ದ ಕ್ರಿಟಿಕಲ್ ಥಿಂಕಿಂಗ್, ಬಟ್ ಇಟ್ ವೆಂಟ್ ಆನ್ ಅ ಲಿಟಲ್ ಫಾಸ್ಟ್. So hopefully you were able to follow the pace and understand about this critical thinking. Okay. At last, in today's session, a quick rehydration. So whatever we have done in our session today. So we learned about the difference between farmland and the garden. ಕೃಷಿ ಭೂಮಿ ಮತ್ತೆ ಒಂದು ತೋಟದ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ನಾವು ಅರ್ಥೈಸ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ವಿ. And then we also learned about the
about 10 critical questions. And now it's time for us to learn about a quick recap of what we have learned in today's session. I won't take much time of yours, just a minute time. So let us learn through a flying fruit. ಹೊಲದಲ್ಲಿ ಬೆಳೆಗಳನ್ನ ಬೆಳೆಯುತ್ತಾರೆ, ತೋಟದಲ್ಲಿ ಮರಗಳು, ಹಣ್ಣುಗಳು ಮತ್ತು ಗಿಡಗಳನ್ನ ಬೆಳೆಸ್ತಾರೆ. ಸೊ ವೆರಿ ಕ್ವಿಕ್ ಡಿಫರೆನ್ಸ್ ಬಿಟ್ವೀನ್ ಅ ಫಾರ್ಮ್ ಲ್ಯಾಂಡ್ ಅಂಡ್ ಅ ಗಾರ್ಡನ್. ಒಂದು ತೋಟ ಹಾಗೂ ಹೊಲ ಅಥವಾ ಗದ್ದೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಯು ಹ್ಯಾವ್ ಟು ರೀಡ್ ದಿಸ್ ಸೆಂಟೆನ್ಸ್. ಕ್ರಾಪ್ಸ್ ಆರ್ ಗ್ರೋನ್ ಇನ್ ದ ಫೀಲ್ಡ್, ಟ್ರೀಸ್, ಫ್ರೂಟ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಕಲ್ಟಿವೇಟೆಡ್ ಇನ್ ದ ಆರ್ಕರ್ಡ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ತೋಟಗಳಲ್ಲಿ ನಾವು ಹಣ್ಣುಗಳನ್ನ ಕಾಣ್ತೀವಿ, ಆದ್ರೆ ಕೃಷಿ ಭೂಮಿಗಳಲ್ಲಿ ಬೆಳೆಗಳನ್ನ ಬೆಳಿತೀವಿ. ಸೊ ಇದು ಇವತ್ತಿನ ಕ್ಲಾಸ್ ನ ತಾತ್ಪರ್ಯವಾಗಿತ್ತು. ಹೋಪ್ಫುಲಿ ಯು ಅಂಡರ್ಸ್ಟುಡ್. ಕ್ರಿಟಿಕಲ್ ಥಿಂಕಿಂಗ್ ಎಂಜಾಯ್ ಮಾಡಿದ್ರ? ಸೊ ಆಡ್ ಒನ್ ಔಟ್ ನ ನೀವು ಎಂಜಾಯ್ ಮಾಡಿದ್ರ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸೆಷನ್ ನಮ್ದು ಯಾವಾಗಿರುತ್ತೋ ಆವಾಗ ಈ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಏನು, ಅದರಿಂದ ನಮಗೆ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬನ್ನಿ, ತಿಳ್ಕೊಂಡು ಬನ್ನಿ. ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ವೆರಿ ಹ್ಯಾಪಿ ವೀಕೆಂಡ್ ಟು ಆಲ್ ಆಫ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.